ನಮ್ಮ ಜೊತೆ CM ಇಬ್ರಾಹಿಂ ಅವರು ಇದ್ದಾರೆ ಸರ್. ಮಾಜಿ CMಗಳಾದಂಥ ಎಸ್ ಎಂ ಕೃಷ್ಣ ಅವರು ಇವತ್ತು ಅಗಲಿದ್ದಾರೆ ಅನಾರೋಗ್ಯದಿಂದ, ಏನು ಹೇಳ್ತಾರೆ? ವಯಸ್ಸಾಗಿತ್ತು, ಒಳ್ಳೆ ಜೀವನ ಬಾಳಿದ್ರು. ಒಬ್ಬ ರಾಜಕಾರಣಿ ಕಳಂಕರಹಿತ ಅಜಾತ ಶತ್ರು. ಪ್ರತಿ ರಾಜಕಾರಣಿಗೆ ಇದು ಬೇಕು. ಕೂಡಿ ಬಾಳಿಸ್ತಕ್ಕಂಥ ಸತ್ಸಂಪ್ರದಾಯ ಹಾಕೊಂಡು ಬಂದಿರತಕ್ಕಂಥವ್ರು ಸಮಾಜಗಳ ಮಧ್ಯೆ ಎಂದು ಕಲಹ ಹಾಕಕ್ಕೆ ಅವಕಾಶ ಕೊಟ್ಟಿಲ್ಲ. ಅವರು BJP ಸೇರಿದ್ರು ಕೂಡ ರಾಷ್ಟ್ರಕವಿ ಪುಟ್ಟಪ್ಪನವರ ತನ್ನ ಮೂಲ ಸಿದ್ಧಾಂತವನ್ನು ಅವ್ರು ಬಿಟ್ಟುಕೊಟ್ಟಿಲ್ಲ. ಡಾಕ್ಟರ್ ಆಗು, ವಿಜ್ಞಾನಿ ಆಗು, ಏನಾದರೂ ಆಗು, ಮೊದಲು ನೀ ಮಾನವನಾಗು. ರಾಷ್ಟ್ರಕವಿ ಪುಟ್ಟಪ್ಪನವರು ಮಹಾನ್ ಭಾರತ ರತ್ನ. ಅವರ ನುಡಿಗಳನ್ನು ಪಾಲನೆ ಮಾಡ್ಕೊಂಡು ಬಂದವರು ಎಸ್ ಎಂ ಕೃಷ್ಣವರು. ನನಗೊಂದು ಅವ್ರ ಜೊತೆಯಲ್ಲಿ ನಾನು ಅವರು ಒಟ್ಟಿಗೆ ರಾಜ್ಯಸಭೆಗೆ ಹೋದ್ವಿ 95ರಲ್ಲಿ. ಅವರು ರಾಜ್ಯಸಭೆ ಇರಲಿ ವಿಧಾನಸಭೆ ಇರಲಿ ತನ್ನ ಕರ್ತವ್ಯವನ್ನು ತನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾಡ್ತಾಯಿದ್ರು. ಇವತ್ತು ಒಂದು ಕರ್ನಾಟಕ ಅಮೂಲ್ಯ ರತ್ನವನ್ನು ಕಳ್ಕೊಂಡಿದೆ. ಇವತ್ತು ಬೆಂಗಳೂರು ಏನಾದರೂ ಸಿಲಿಕಾನ್ ವ್ಯಾಲಿ ಆಗಬೇಕಾದ್ರೆ ಅದರ ಫೌಂಡೇಶನ್ ಹಾಕ್ತವ್ರೆ ಎಸ್ ಎಂ ಕೃಷ್ಣ ಅವರು. ITBTದು ಅವ್ರು ಹಾಕಿದಂಥ ಫೌಂಡೇಶನ್ನು ಇವತ್ತು ಇಡೀ ಜಗತ್ತಿಗೆ ಕರ್ನಾಟಕ ಒಂದು ಮಾದರಿಯಾಗಿದೆ. ಕರ್ನಾಟಕ ಸರ್ಕಾರಕ್ಕೆ ನಾನು ಹೇಳ್ತಕ್ಕಂಥದ್ದು, ಹನುಮಂತಯ್ಯನವರು, ಎಸ್ ಎಂ ಕೃಷ್ಣರವರು, ದೇವರಾಜ್ ಅರಸವರು, ನಿಜಲಿಂಗಪ್ಪನವರು, ವೀರೇಂದ್ರ ಪಾಟೀಲರು, ಇವೆಲ್ಲ ಒಂದು ಒಳ್ಳೆ ಉತ್ತಮವಾದಂಥ ರಾಜಕಾರಣಿಗಳು. ಮಕ್ಕಳ ಪಾಠ್ಯ ಪುಸ್ತಕದಲ್ಲಿ ಮುಂದೆ ಬರ್ತಕ್ಕಂಥ ಒಂದು ಯುಗ ಏನಿದೆ ಆ ಯುಗಕ್ಕೂ ಗೊತ್ತಾಗಬೇಕು. ಅದು ಮಕ್ಕಳಿಗೆ ಇವರೆಲ್ಲರೂ ಒಂದು ಆದರ್ಶವಾಗಬೇಕು. ಅದಕ್ಕೆ ಒಂದು ಪಾಠ್ಯ ಪುಸ್ತಕಗಳಲ್ಲಿ ಸೇರಿಸ್ಬೇಕು ಅಂಥೇಳಿ ಆಗ್ರಹ ಮಾಡ್ತೇನೆ. ಮತ್ತು ITBTಗೆ ಒಂದು ಚಾಲನೆ ಕೊಟ್ಟಂಥವ್ರು ವಿಧಾನಸೌಧದಲ್ಲಿ ಇವ್ರ ಎದುರುಗಡೆ ಹನುಮಂತಯ್ಯನವ್ರ ಎದುರೇ ಇವರು ಒಂದು ಪ್ರತಿಮೆ ಸರ್ಕಾರ ಕೂಡಲೇ ಮಾಡಬೇಕು ಅಂತ ನಿರ್ಣಯ ತಗೋಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸ್ತೀನಿ. ಹಿಂದೆ ಎಲ್ಲ 90ರ ದಶಕದಲ್ಲಿ ಒಟ್ಟಿಗೆ ರಾಜ್ಯಸಭೆಗೆ ಹೋಗಿದ್ರೆ ನಿಮ್ಮ ಜೊತೆ ಒಡನಾಟ ಹೇಗಿತ್ತು ಅಂತ ಸರ್? ಭಾರಿ ಚೆನ್ನಾಗಿತ್ತು. ಭಾರಿ ಪ್ರೀತಿ ಮಾಡೋರು ನನಗೆ. ಭಾರಿ ಪ್ರೀತಿಯಿಂದ ಎಂದೂ ನಾನು ಟೀಕಿಸದೇ ಇರ್ತಕ್ಕಂಥ ಕೆಲವೇ ರಾಜಕಾರಣಿಗಳು ಶ್ರೀಮಾನ್ ಎಸ್ ಎಂ ಕೃಷ್ಣ ಒಬ್ಬರು. ಯಾಕಂತ ಹೇಳಿದ್ರೆ ಅವರಿಗೆ ದುಡ್ಡು ವರ್ಗಾವರ್ಗಿ ಹಣ ಮಾಡಬೇಕು ಈ ಕಲ್ಪನೆ ಇಲ್ಲದೇ ಇದ್ದಂಥವ್ರು. ಜೊತೆಯಲ್ಲಿರ್ತಕ್ಕಂಥವ್ರು ಮಾಡಿಕೊಂಡ್ರು. ಆದರೆ ಈ ಮನುಷ್ಯ ಕೈ ಬಾಯಿ ಸ್ವಚ್ಛ ಇಟ್ಕೊಂಡು ಒಂದು ಉತ್ತಮವಾದಂಥ ಮಾರ್ಗದರ್ಶನ ಜೀವನ ನಡೆಸಿದಂಥವ್ರು ಇವತ್ತು ಅಗಲು ಹೋಗಿದ್ದಾರೆ. ಹುಟ್ಟು ಕಾಲ್ಪನಿಕ, ಸಾವು ಸತ್ಯ. ನಾವೆಲ್ಲರೂ ಹೋಗಲೇಬೇಕು. ರಾಜಕಾರಣಿಗಳು ಇಷ್ಟೇ ತಿಳ್ಕೊಬೇಕಾಗಿರೋದು, ನಾವು ಹೋಗ್ಬೇಕಾದ್ರೆ ಎಸ್ ಎಂ ಕೃಷ್ಣರಂಗೆ ಹೋಗ್ಬೇಕು. ಕೊನೆ ಕಾಲದಲ್ಲಿ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಹೊತ್ಕೊಂಡು ಹೋಗ್ರಿ ಅಂತ ಹೇಳಲಿಲ್ಲ. ಅವರು ಕಾಲ್ನಡಿಗೆಯೆಲ್ಲ ನಡೀತಿದ್ರು. ದಿನನಿತ್ಯದ ಅವರ ಸಂಸ್ಕಾರಗಳನ್ನು ಅವರೇ ಮಾಡ್ಕೋತಿದ್ರು. ಒಬ್ಬರ ಮೇಲೂ ಡಿಪೆಂಡ್ ಆಗದೆ ಇಂಡಿಪೆಂಡೆಂಟಾಗಿ ಬಂದರು, ಇಂಡಿಪೆಂಡೆಂಟಾಗಿ ಹೋದರು. ಕೊನೆ ಪ್ರಶ್ನೆ, 5-6 ತಿಂಗಳಿಂದ ಅನಾರೋಗ್ಯಕ್ಕೀಡಾಗಿದ್ರು. ಅವರನ್ನು ಭೇಟಿ ಮಾಡಿರ್ತೀರಿ ಹಿಂದೆ. ಕಳೆದ ಬಾರಿ ಯಾವಾಗ ಭೇಟಿ ಮಾಡಿದ್ದು ಅಂತ? ತುಂಬ ದಿವಸ ಆಗಿತ್ತು ಭೇಟಿಯಾಗಿ. ನಾನು ಭೇಟಿ ಆಗಿರಲಿಲ್ಲ. ನಂದು ಒಂದು ಪರ್ವತ ಇದೆ, ಸಂಸ್ಕೃತದಲ್ಲಿ ಹೇಳ್ತಾರೆ, ವಿನಾಕಾರಣೆ ಏ ಮೋಡ ಗತ್ಯಂಚ ಪರಮಂದಿರಂ ಅವಶ್ಯಾಂ ಲಘುತಾಮ್ಯಾಂಚಿ ಕೃಷ್ಣ ಪಕ್ಷ ಯಥಾಶಶಿ ಅಂತ. ಕಾರಣವಿಲ್ಲದೆ ಪರರ ಮನೆಗೆ ಹೋಗಬಾರ್ದು. ಆದರೆ ಅವ್ರ ಬಗ್ಗೆ ಇರ್ತಕ್ಕಂಥ ಪ್ರೀತಿ ಭಾವನೆ ಮನಸ್ಸಿನಲ್ಲಿ ಯಾವತ್ತೂ ಇದೆ, ಇವತ್ತೂ ಇದೆ. ನಾನು ಯಾವತ್ತೂ ಬಿಚ್ಚಿ ಮಾತಾಡೋನು. ಒಳ್ಳೇದಕ್ಕೆ ಒಳ್ಳೇದು, ಕೆಟ್ಟದಕ್ಕೆ ಕೆಟ್ಟದ್ದು, ಎದರ ಬದಲು ಹೇಳ್ತಕ್ಕಂಥ ಇದು ಯಾವುದೂ ಮುಚ್ಚಿಡಬೇಕಾದಂಥ ಅವಶ್ಯಕತೆ ಇಲ್ಲ. ನನಗೆ ಅಪೇಕ್ಷೆನೇ ಇಲ್ಲ. ನನ್ನ ಜೀವನದಲ್ಲಿ ಇರ್ತಕ್ಕಂಥ 2 ಅಪೇಕ್ಷೆಗಳು: ಕರ್ನಾಟಕ ರಾಜ್ಯ ತನ್ನ ಪೂರ್ಣವಾದಂಥ ಒಂದು ಶ್ರೇಯಸ್ಸನ್ನು ಗಳಿಸ್ಕೋಬೇಕು, ಮತ್ತು ಕರ್ನಾಟಕದ 6.5 ಕೋಟಿ ಕನ್ನಡಿಗರು ಒಂದು ತಾಯಿಯ ಮಕ್ಕಳಂತೆ 2 ಹೊತ್ತು ಹೊಟ್ಟೆ ತುಂಬ ಅನ್ನ ತಿಂದು ಸುಖವಾಗಿರಬೇಕು. ಇದೇ ನಮ್ಮ ಕೊನೆ ಆಸೆ. ಅವ್ರ ಬಗ್ಗೆ ಇಷ್ಟೊತ್ತು ಮಾತಾಡೋಕ್ಕೆ ಧನ್ಯವಾದಗಳು ಸರ್. ಇದಿಷ್ಟು ಇಬ್ರಾಹಿಂ ಸಾಹೇಬ್ರು ಹೇಳಿದ ಮಾತು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.